ಸಾವ್ಕಾರ ಸಾವ್ಕಾರ. ಹಾಂ ರುದ್ರಪ್ಪ ಬಂದೇನಾ? ಬಾ ಬಾ, ಸ್ವಲ್ಪ ಕೆಲಸ ಇತ್ತಲ್ಲೋ ರುದ್ರಪ್ಪ. ಕೆಲಸ ಇತ್ರಿ? ಹೇಳ್ರಿ ಸಾವ್ಕಾರ, ಅದ್ರೊಳಗೆ ಏನೈತಿ ಮಾಡ್ತೀನಿ ಹೇಳ್ರಿ. ಕೆಲಸ ಅಂದ್ರೆ ಅಂಥದ್ದೇನಲ್ಲ ರುದ್ರಪ್ಪ, ಸ್ವಲ್ಪ ಖಾಸಗಿ ವಿಷಯ ಮಾತಾಡುತ್ತೆ ನಿನ್ನ ಜೊತೆ. ಹಿಂಗಾಗಿ ನೀನ ನಂಬಿಕೆ ಹಚ್ತಾವ ಅಂತ ಅನಿಸ್ತು ನನಗೆ, ಅದಕ್ಕೆ ನಿನ್ನ ಕರೆಸೀನಿ. ಹೌದ್ರಿ ಸಾವ್ಕಾರ, ಹೇಳ್ರಿ ಸಾವ್ಕಾರ, ಏನಾಯ್ತು ಹೇಳ್ರಿ. ಇದು ಒಂದು ಸಮಸ್ಯೆ ಆಗ್ಬಿಟ್ಟೈತಪ್ಪ. ನಮ್ಮ ಬಸ್ಸು ಅದಾನಲ್ಲ, ಅವಂಗ ದುಬೈಯಿಂದ ಇಲ್ಲಿ ಕರ್ಸಿದ್ವಲ್ಲ ಕನ್ಯೆ ನೋಡಕ್ಕಂತ ಅಂದ. ನಮ್ಮ ಸ್ವಂತ ಸಾವ್ಕಾರನ್ರಿ. ಹೇಳ್ರಿ ಸಾವ್ಕಾರ, ಏನಾಯ್ತು? ನೋಡೋದ್ರೊಳಗೆ ಅವ ಒಂದು ಹುಡುಗಿನ ಇಷ್ಟಪಟ್ಬಿಟ್ಟಾನಂತ, ಕನಕ ಅನ್ನಕ್ಕಿನ್ನ. ಮತ್ತು ನಿನಗೆ ಗೊತ್ತೈತಲ್ಲ, ಅದು ನನಗೆ ಗೊತ್ತಿಲ್ಲ ರೀ ಸಾವ್ಕಾರ. ಮತ್ತು ಹಿಂಗೆ ಇದನ್ನು ಮಾಡ್ತಾರನ್ಲೇ. ಅವ ಹೇಳ್ಯಾನ, ರುದ್ರಪ್ಪನ ಇದನ್ನು ಮಾತಾಡಿಸಿ ಕೊಟ್ಟಾನಂತ ಅಂದ. ಹೌದ್ರಿ ಸಾವ್ಕಾರ, ಒಮ್ಮೆ ನಾನು ಮಾತಾಡ್ಸಿದ್ನಷ್ಟೇ ರೀ. ಬಾಜುಕ ಸಣ್ಣ ಸಾವ್ಕಾರ ಇದ್ರ, ಅದು ಇವರು ಪ್ರೀತಿ ಮಾಡಕತ್ತಾರಂತಂದು ನನಗೆ ಗೊತ್ತಿಲ್ಲ ರೀ ಸಾವ್ಕಾರ. ಹಾಂ ಬಿಡು, ಏನೋ ಒಂದು. ಈಗ ಅವ್ರ ಪ್ರೀತಿಸಾಕತ್ತಾರ. ನಾ ಹೇಳೀನಿ ನನ್ನ ಮಗಗೆ ಬ್ಯಾಡಪ್ಪ, ಅವ ಕೊಡೋದು ಡೌಟ. ಹೊರದೇಶಕ್ಕೆ ಕೆಲ್ಸಕ್ಕದಾನಂತಂದ್ರೆ ಕೊಡೋದಿಲ್ಲ ಅವ್ರ, ಬ್ಯಾರೆದಾರನ್ನ ಕೇಳೋನು ಅಂತಂದು ನಾನು ಹೇಳಕತ್ತೀನಿ. ಅವ ನನ್ನ ಮಗ ಇಲ್ಲ, ನಾನು ಮದುವೆ ಆದ್ರೆ ಕನಕನ್ನ ಹಾಕ್ತೀನಿ, ಇಲ್ಲ ಅಂದ್ರೆ ನಾ ಹೋಗ್ತೀನಿ ಅಂತಂದು ಅನ್ನಕತ್ತಾನಪ್ಪ. ಸಾವ್ಕಾರ, ಹಿಂಗೆ ಹೇಳ್ತೀನಂತಂದು ಬೇಜಾರು ಮಾಡ್ಕೋಬೇಡ್ರಿ. ಮದುವೆ ಮಾಡ್ಕೊಳವ ಅವ ರೀ. ನೀವು ಇಷ್ಟ ಇಲ್ಲದ ಯಾವ್ದಾರ ಮತ್ತು ಮದುವೆ ಮಾಡಿದ ಅವ ಭಾಳ ಚಂದ ಇರ್ಬೇಕಲ್ರಿ ಸಾವ್ಕಾರ. ಈಗಿನ ಈಗಿನಂತರೂ ನೋಡಿರಿ ನೀವು, ಎಲ್ಲ ಏನೇನು ಆಗತ್ತಾವ ನಮ್ಮ ಕಣ್ಣು ಮುಂದೆ ಅದಾವು ಉದಾಹರಣೆಗಳು. ಸುಮ್ಮ ಅವ ಯಾವ್ದಂತಾನ ಅದನ್ನು ಪ್ರಯತ್ನ ಮಾಡೋದು ನೋಡ್ರಿ ಸಾವ್ಕಾರ. ರುದ್ರಪ್ಪ, ಪ್ರಯತ್ನ ಮಾಡ್ರಿ ಅನ್ನೋ ಬದ್ಲಿ ಮಾಡೋಣ ಅಂತಂದೆಲ್ಲ. ಭಾಳ ಇಷ್ಟ ಆಯ್ತು ನನಗೆ. ಹ್ಞೂ ರೀ ಸಾವ್ಕಾರ, ನಮ್ಮ ಸಾವ್ಕಾರ ಮದುವೆಗೆ ನಾ ಓಡಾಡಲ್ದ, ನಾ ಕೆಲಸ ಮಾಡಲ್ದ, ಇನ್ನು ಯಾರು ಮಾಡ್ಬೇಕ್ರಿ ಸಾವ್ಕಾರ. ಆಯ್ತು, ನನಗೊಂದು ಸಹಾಯ ಆಗ್ಬೇಕು ರುದ್ರಪ್ಪ ನಿನ್ನ ಕಡೆಯಿಂದ. ಸಹಾಯ ರೀ? ಯಾಕೆ ರೀ, ಹೇಳ್ರಿ ಸಾವ್ಕಾರ. ಏನಪ್ಪ, ಆರಾಮದಿಯಾ? ಹ್ಞೂ ರೀ ಅವರ, ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ? ಮೊನ್ನೆನ ನಿಮಗೆ ಕಾಲು ನೋವಾಗಿತ್ತಂತಂದು ಸಣ್ಣ ಸಾವ್ಕಾರ ಹೇಳಿದ್ರಲ್ರಿ, ಕಾಲು ನೋವು ಕಡಿಮೆ ಆಗೈತ್ರಿ ಅವರ? ಕಾಲು ನೋವು ಸ್ವಲ್ಪ ಕೆಲಸ ಮಾಡಿ 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 ಭಾಳ ಅಂದ್ರೆ ಭಾಳ ದಣದಿದ್ದೆ. ಹಿಂಗಾಗಿ ಕಾಲು ಸ್ವಲ್ಪ ಚಳಕ್ ಅಂದಂಗಿತ್ತಪ್ಪ. ಇನ್ನೊಂದು ಸ್ವಲ್ಪ ಅಡ್ರಿ ಅವರ, ಮನೆ ಸಸಿ ಬರ್ತಾಳ, ಎಲ್ಲ ಮಾಡ್ತಾಳ. ಹ್ಞೂನಪ್ಪ, ಅದನ್ನ ಮಾತಾಡಕ ಕರ್ದಿವ್ಯಾ. ಹೇಳಿರನ ಇವ್ರ ಎಲ್ಲಾನು? ಹೇಳಕತ್ತಿದ್ರಿ, ನೀವು ಅರ್ಧಕ್ಕೆ ಬಂದ್ರಿ, ಈಗ ಹೇಳ್ತಾರ ನೋಡ್ರಿ. ಏನಿಲ್ಲಪ್ಪ, ನಮ್ಮ ಹುಡುಗ ಅದ ಪರೀಕ್ಷಾ ಒಂದು ಹುಡುಗಿನ, ಅದನ್ನ ಕೇಳ್ಬೇಕಂತಂದ ವಿಚಾರ ಮಾಡಕತ್ತಿದ್ವಿ. ಅದಕ್ಕೆ ನಿನ್ನೊಂದು ಮಾತು ಕೇಳೋಣ ಅಂತಂದು ನಿನ್ನ ಕರ್ಸಿವಿ. ನೋಡಪ್ಪ, ಅವ ಶಿವಪ್ಪ, ಹಾಲಾಕೋ ಶಿವಪ್ಪ ಹೆಂಗಂತಂದು ನಿನಗೂ ಗೊತ್ತೈತಿ. ಸ್ವಲ್ಪ ಮನುಷ್ಯ ಅವನ ಕೆಲಸ ಹಾಲಾಕೋದಾದ್ರೂ ಸ್ವಲ್ಪ ಮನುಷ್ಯ ಸ್ವಲ್ಪ ಸಿಟ್ಟಕ್ಕದಾನವ. ನಾವೇನಾರ ಬಡಗ್ನ ಕೇಳಿವಂದ್ರೆ ಪುಸ್ತಕನ ಇಲ್ಲ ಕೊಡೋದಲ್ಲ ಅಂದ್ಬಿಡು ಚಾನ್ಸಸ್ ಭಾಳ ಅದಾವ. ಯಾರ್ರಿ ಸಾವ್ಕಾರ? ಅವ ಹಾಲಾಕೋ ಶಿವಪ್ಪ ಅದಲ್ರಿ, ನಮ್ಮ ಕನಕನ ಅಪ್ಪ ಅದಲ್ರಿ. ಹ್ಞೂನಪ್ಪ, ಹೌದಾ? ಸಾವ್ಕಾರ, ಅವ ನಮ್ಮ ಅಪ್ಪಾರಿಗೆ ಹಳೆ ದೋಸ್ತ. ಅವ ಅವಾಗ ನಮ್ಮ ಮನೆಗೆ ಬರ್ತಿದ್ರಿ. ಓಹೋ ಹೌದನ? ಹ್ಞೂ ರೀ ಸಾವ್ಕಾರ, ಅದಕ್ಕೆ ನೀವು ಹೆಂಗೆ ಅಂತೀರ ಹಂಗೆ ನಾನು ನೀವು ನನಗೆ ಕೇಳಂದ್ರೆ ನಾನು ಅವ್ನು ಚಲೋ ಟೈಮ್ ನೋಡಿ ಅವ್ನು ಕೇಳ್ತೀನಿ ರೀ. ನೋಡೋಣ್ರಿ ಅವ್ನ ಬಾಯಿಂದ ಏನೇನು ಬರುತ್ತಂತಂದು ಕೇಳ್ತೆ ಹಂಗಾರ. ಸಾವ್ಕಾರ, ಇದೆಲ್ಲ ಚಿಂತೆ ನನಗೆ ಬಿಟ್ಬಿಡ್ರಿ, ನಾ ಎಲ್ಲ ಕೇಳ್ತೀನಿ ರೀ. ಅವ ಹೆಂಗಾರ ಕೊಡು ಹಂಗೆ ನಾ ಮಾಡ್ತೀನಿ ರೀ, ಯಾಕೆ ತಲೆ ಕೆಡಿಸ್ಕೊತೀರಿ? ರುದ್ರಪ್ಪ, ಅಷ್ಟು ಮಾಡ್ಬಿಡ. ಅವ ತೋರಿಸ್ತೀನಿ ಅಂದ್ರೆ ಒಂದು ಚಲೋ ದಿನ ನೋಡ್ಕೊಂಡು ಬರೋಕ್ಕಾಗುತ್ತ. ಸಾವ್ಕಾರ ಆಯ್ತಾಳ್ರಿ, ನೀವು ಯಾಕೆ ತಲೆ ಕೆಡಿಸ್ಕೋತೀರಿ, ನಾ ಕೇಳ್ತೀನಿ ತಗೋರಿ. ಆಯ್ತಾಳಪ್ಪ, ನೀ ಕೇಳೆ ನಮಗೆ ಹೇಳ ಏನಂಬುದು ಅಂತಂದ. ಅವರ ಇನ್ನೊಂದು 2-3 ದಿನ ಟೈಮ್ ಕೊಟ್ರೆ ನನಗೆ. ಅವ ಅಲ್ಲಿ ಹೋಗಿರ್ತಾನ, ನಾ ಟೈಮ್ ನೋಡ್ಕೊಂಡು ಕೇಳ್ತೀನಿ ಅವಂಗೆ. ಕೇಳಿ ಕ್ಯಾಸ ನಿಮಗೆ ಹೇಳ್ತೀನಿ ರೀ. ಹಂಗೆ ಮಾಡ್ತೀಯಾ? ಆಯ್ತಾಳಪ್ಪ, ಸರಿ ಆಯ್ತಾಳ. ಆಯ್ತು ರೀ ಸಾವ್ಕಾರ, ನಾ ಇನ್ನು ಹೋಗ್ಬೇಕ್ರಿ. ಬರ್ತೀನಿ ರೀ, ನಿಮಗೆ ಮತ್ತೆ ಹೇಳ್ತೀನಿ ರೀ ಅದು ಏನಂಬುದು ಅಂತಂದು. ಆಯ್ತು ಹೋಗ್ಬಾ. ಅಲ್ಲಲಿಲ್ಲ? ಹೇಳ್ರಿ. ಅಲ್ಲ, ಇವಂಗೂ ಕೊಡುದಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಹೆಂಗೆ ಮಾಡಿದ್ಲಿಲ್ಲ? ಅಲ್ರಿ, ಕೇಳೋದಕ್ಕಿಂತ ಮೊದ್ಲ ನೀವ ಹಂಗ ಹಿಂಗ ಅಂತಂದು ಮಾತಾಡಿರಿ ಹೆಂಗೆ? ಮೊದಲು ಅವ ಹೋಗಿ ಕೇಳಿ ಅವನ್ಲಿತ್ತ ಏನು ಬರುತ್ತಂತ ನೋಡುನ್ ತಡ್ರಿ ಸ್ವಲ್ಪ. ಕಾಯುನ್ ಸ್ವಲ್ಪ.
ಹಾಲು ಬೇಕೇನ್ರಿ ಅಕ್ಕಾರ ಅಣ್ಣಾರ? ಬರ್ರಿ, ಗಟ್ಟಿ ಗಟ್ಟಿ ಹಾಲು ತಂದಿನ್ರಿ, ಹಾಲು ತಗೋಬರ್ರಿ ಅಕ್ಕಾರ ಅಣ್ಣಾರ. ಶಿವಪ್ಪನ, ಏನ್ ಮಾಡತ್ತೀವ ಶಿವಪ್ಪನ? ಸರ್ಕಸ್ ಮಾಡತ್ತೀನಿ, ಸರ್ಕಸ್. ಯಾಕೋ ಶಿವಪ್ಪನ ಹಿಂಗ್ಯಾಕೆ ಮಾತಾಡ್ತಿ? ಇನ್ನೇನು ರುದ್ರಪ್ಪ, ಏನ್ ಮಾಡಾಕತ್ತಿ ಅಂತ ಕೆಲಸ ಮಾಡತ್ತೀನಿ, ಹಾಲು ಮಾರಕ್ ಬಂದೀನಿ, ಯಾರು ಹಾಲು ತಗೋವಲ್ರ. ಹಿಂಗ ಹಾಲು ಮಾರಿರಿ ಯಾರು ತಗೋತಾರೋ ಶಿವಪ್ಪ? ಅಲ್ಲ, ಹಾಲು ಯಾಕೆ ಭಾಳ ನೀರು ಬರಾಕತ್ತೈತಂತಂದ ಊರಾನಗಿನ ಮಂದಿ ಅನ್ನಕತ್ತಿದ್ರಪ್ಪ. ಮತ್ತ ಏನ ಹಾಲ್ನ್ಯಾಗ ನೀರು ಜಾಸ್ತಿ ಆಗಾಕತ್ತೈತೆ? ಏ ರುದ್ರಪ್ಪ, ಏನು ಮಾತಾಡಕತ್ತಿ? ಏ ಶಿವಪ್ಪನ ಹಾಲು ಅಂದ್ರ ಗಟ್ಟಿ ಗಟ್ಟಿ ಆಗಿರ್ತಾವ, ಪನ್ನೀರ್ ಪನ್ನೀರ್ ಇದ್ದಂಗೆ ಇರ್ತೈತೆ ನನ್ನ ಹಾಲು. ಯಾರಂದಾರ ಕರ್ಕೊಂಬ ಅವ್ರಿಗೆ. ಏನಿಲ್ಲ ಶಿವಪ್ಪ, ಅವರು ಹಂಗೆ ಹುಡುಗರು ಮಾತಾಡಕತ್ತಿದ್ರಳ. ಮತ್ತೆ ಮತ್ತೆ ಹೆಂಗೆ ಲೀಟ್ರ್ ಹಾಲು? 40 ರೂಪಾಯಿ ಲೀಟ್ರ್ ನೋಡಪ್ಪ. ಅಬ್ಬಾ ಬಾಬಾ ಬಾಬಾ ಬಾಬಾ, ತುಟ್ಟಿ ಭಾಳ ಆತನ್ ಶಿವಪ್ಪ. ತುಟ್ಟೇನಿಲ್ಲ, ನಮ್ಗೆ ಲಾಭ ಕಡಿಮೆ ಉಳಿತೈತಿ. ಇನ್ನೇನು ಮಾಡೋದು? ದೇವ್ ತೋರಿಸಿದ ದಾರಿದ ನಾ ದುಡ್ಕೋತ ಹೋಗೋದು. ಹೌದು ಬಿಡು ಶಿವಪ್ಪ, ಭಾಳ ಶ್ರಮ ಪಡ್ತೀವ ನೀನಂತರು. ನೀನು ನೋಡಿ ಭಾಳ ಕಲಿಬೇಕಾಗೈತೆ ನಾವು. ಸರಿ ಸರಿ ಆಯ್ತವ, ನಾ ಹಾಲು ಮಾರ್ಬೇಕ. ಸರಿ, ನಂಗೆ ಜಾಗ ಬಿಡು. ಏ ಶಿವಪ್ಪ, ಅದಲ್ಲೋಪ, ಕೇಳಿಲ್ಲ ಒಂದು ನಿಮಿಷ. ಯಾಕಷ್ಟು ಅವಸರ ಮಾಡಾಕತ್ತಿ? ತಗೋತಾರ ನಿಂದು ಹಾಲೆಲ್ಲ ಮಾರಾಟ ಆಕ್ಕವ, ಯಾಕೆ ತಲೆ ಕೆಡಿಸ್ಕೊಳಕತ್ತಿ? ನೋಡ್ರದ್ರಪ್ಪ, ಏನು ಮಾತಾಡ್ಬೇಕಂತ ಸೀದಾ ಮಾತಾಡ. ನಾನು ಕೆಲಸ ಅದಾವ ಭಾಳ. ಶಿವಪ್ಪನ, ಅದ ನಿಮ್ಮ ಮಗಳ ವಯಸ್ಸಿಗೆ ಬಂದಾಳ ಅಂತಂದ ಕೇಳ್ಪಟ್ನೆ. ಏನಾರ ತೋರ್ಸಾಕತ್ತೀಯನ? ಮತ್ತೆ ಏನು ರುದ್ರಪ್ಪ, ಮಾತಾಡ್ತಾ ಪುಸುಕ್ಕಂತ ಇಂಥ ಮಾತು ಹೇಳ್ಬಿಟ್ಟು ನನ್ನ ಮಗಳ ಇನ್ನು ತೋರ್ಸಾಕತ್ತಿಲ್ಲ ನಾನು. ನೋಡಪ್ಪ, ನನಗಿರೋದು ಒಬ್ಬಾಕೆ ಮಗಳ. ಲೇಟಾಗಿ ಮದುವೆ ಮಾಡಿಕೊಡ್ಬೇಕಂತ ಐತಿ. ಗೊತ್ತಪ್ಪ ಶಿವಪ್ಪನ, ನಿನ್ನ ಬಗ್ಗೆ ಗೊತ್ತಿಲ್ಲನ? ನೀ ಇಷ್ಟೆಲ್ಲ ಹಾಲು ಮಾರಿ ಕಷ್ಟಪಟ್ಟು ಒಂದೊಂದು ರೂಪಾಯಿ ಜೋಡಿಸಿ ನಿನ್ನ ಮಗಳನ್ನ ಕಲಿಸಿ ಲೆಕ್ಚರರ್ ಮಾಡಿ ಕಾಲೇಜಿಗೆ ಕಲ್ಸಕ್ಕೆ ಹೋಗ್ಕಳಂದ್ರೆ ಒಂಥರ ನಮ್ಮ ಹಳ್ಳಿಗೂ ಒಂಥರ ಹೆಮ್ಮೆ. ನಿಂದ ಭಾಳ ಮಾದರಿ, ಎಲ್ಲರೂ ಮಾತಾಡ್ತಾರೆ, ಹಿರಿಯರು ಎಲ್ಲರೂ ನಿನ್ನ ಬಗ್ಗೆ ಮಾತಾಡ್ತಾರೆ, ಗೊತ್ತನ? ಮಲ್ಲಪ್ಪ ಸಾವ್ಕಾರು ಭಾಳ ಮಾತಾಡ್ತಾರೆ ನಿನ್ನ ಬಗ್ಗೆ. ಊರಾಗ ಕೆಲಸ ಮಾಡಲ್ದಾರ್ನ ಬೈಯೋದು ನಿನ್ನ ನೋಡೆ ಕಲೀರಂತಾರ ನಮ್ಮ ಮಲ್ಲಪ್ಪ ಸಾವ್ಕಾರ. ಓಹೋ, ಯಾರ ನಮ್ಮ ಮಲ್ಲಪ್ಪ ಸಾವ್ಕಾರ ನನ್ನ ಬಗ್ಗೆ ಮಾತಾಡ್ತಾರ? ಹ್ಞೂನಪ್ಪ, ಭಾಳ ಅಂದ್ರೆ ಭಾಳ ಮಾತಾಡ್ತಾರ ನಿನ್ನ ಬಗ್ಗೆ ಅವರು. ಏ ರುದ್ರಪ್ಪ, ಕರೆ ಹೇಳ್ತೇನೆ, ಸಾವ್ಕಾರ ಅವ್ರು ನಮ್ಮ ಬಗ್ಗೆ ಯಾಕೆ ಮಾತಾಡ್ತಾರ? ಹಾಲು ಮಾರವ ಸಾಮಾನ್ಯ, ಯಾಕೆ ಮಾತಾಡಂಗಿಲ್ಲ? ನಮ್ಮ ಸಾವ್ಕಾರ ಅಂದ್ರೆ ಏನು ತಿಳಿದೀನಿ, ಕೆಲಸ ಮಾಡೋರು ನಮ್ಮ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರ ಅವ್ರು. ಬರೀ ತಮ್ಮನಿ ಕೆಲಸ ಮಾಡೋರು ಅಷ್ಟ ಅಲ್ಲ, ಊರಾಗ ಯಾರು ಕಷ್ಟಪಡ್ತಿರ್ತಾರ ಅವ್ರಿಗೆ ಭಾಳ ಸಹಾಯನೂ ಮಾಡ್ಯಾರ ಅವ್ರು, ಗೊತ್ತನ? ಅಷ್ಟ ಯಾಕೋ ಶಿವಪ್ಪನ, ನಮ್ಮೂರ ಅಗಸಿ ಬಾಕ್ಲ ಹೋಗಿತ್ತಿಲ್ಲ, ಯಾರು ಮಾಡ್ಕೊಟ್ರಂತ ಮಾಡಿ? ನಮ್ಮ ಸಾವ್ಕಾರ ಮಾಡಿಕೊಟ್ಟಾರ. ಹೌದು ಬಿಡ, ಅದೆಲ್ಲ ಕೇಳ್ಪಟ್ಟೀನಿ. ಅದು ಇದು ಕೆಲಸ ಮಾಡಿಸ್ತಿರ್ತಾರ ಅಂತಂದು ಕೇಳ್ಪಟ್ಟೀನಿ ಬಿಡ. ಬಟ್ ಅವ್ರು ಯಾವಾಗೂ ನನಗೆ ಮಾತಾಡಿಸಿಲ್ಲ, ಹಿಂಗಾಗಿ ಕೇಳೀನಿ. ಹಂಗೇನಿಲ್ಲ, ನಿನ್ನ ಬ್ಯಾಗ ಚಲೋ ಅಭಿಪ್ರಾಯ ಐತೆ ನಮ್ಮ ಸಾವ್ಕಾರಿಗೆ. ಎಲ್ಲ ಶಿವನಿಚ್ಛೆ, ನಮ್ದು ಏನೈತಿ? ನಾವು ಸುಮ್ಮ ಗೊಂಬೆ ಆಡ್ಸೋರು, ದೇವ್ರ ಗೊಂಬೆ ಆಡ್ಸೋ, ನಾವು ಗೊಂಬೆಗಳ ಜೊತೆ ಆಡೋರು. ಒಂದು ಮಾತು ಕೇಳ್ಬೇಕ ನಿನ್ನ ಶಿವಪ್ಪನ, ನೀನು ಬೇಜಾರು ಮಾಡ್ಕೊಳಂಗಿಲ್ಲ ಅನ್ನೋಂಗಿದ್ರೆ ಕೇಳ್ತೀನಿ. ಕೇಳ್ರದ್ರಪ್ಪ, ಕೇಳ, ಅದಕ್ಕೇನೈತೆ? ನಮ್ಮ ಮಲ್ಲಪ್ಪ ಸಾವ್ಕಾರ ಮಗ ಅದಾನ, ಬಸವರಾಜು ಅಂತಂದ ಅವ್ರ ಹೆಸರು. ನಿಮ್ಮ ಮಗಳನ್ನ ನಮ್ಮ ಸಾವ್ಕಾರಿಗೆ ತಂದು ಕೊಟ್ರೆ ಹೆಂಗಾಕತಿ? ಜೋಡಿ ಚಲೋ ಆಕತ್ತಲ್ಲ? ಏಯ್ ರುದ್ರಪ್ಪ, ಯಾಕ? ಏ ಶಿವಪ್ಪನ, ನೀ ಯಾಕಷ್ಟು ಮಕ ಸಿಟ್ಟು ಮಾಡ್ಕೋತಿ? ನೋಡಪ್ಪ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಾ ಹೇಳ್ಬಿಡು, ಬೇಡ. ನೀ ಏನು ನಡಕ್ಕೆ ಬ್ರೋಕರ್ ಕೆಲಸ ಮಾಡಕತ್ತೇನಲ್ಲಿ? ಶಿವಪ್ಪನ, ಅಷ್ಟೇ ಯಾಕೆ ಸಿಟ್ಟು ಹಾಕಿ? ಏನಿಲ್ಲ ತಗೋ, ನಾ ಹಂಗೆ ಕೇಳೀನಿ, ಅವ್ರೇನು ಇದನ್ನು ಮಾಡಿಲ್ಲ, ನಾ ಹಂಗೆ ಕೇಳೀನಿ. ಅಲ್ಲೋ ರುದ್ರಪ್ಪನ, ಹೆಂಗೆ ವಿಚಾರ ಮಾಡ್ತಿ? ಅವರೆಲ್ಲೇ, ನಾವೆಲ್ಲೇ? ಅವರ ಆಕಾಶ, ನಾವು ಭೂಮಿ. ಅವ್ರ ನಮ್ಮ ಜೊತೆ ಸಂಬಂಧ ಬೆಳೆಸೋದಿಲ್ಲ. ಯಾಕಿದ್ರ ಮಾಡ್ತಿ? ಏ ಶಿವಪ್ಪನ, ನೀ ತಪ್ಪು ತಿಳ್ಕೊಂಡಿ. ನಮ್ಮ ಸಾವ್ಕಾರ ಹಂಗಲ್ಲ, ಅವ್ರ ಆಸ್ತಿ ಅಂತಸ್ತು ನೋಡಂಗಿಲ್ಲ, ಒಳ್ಳೆ ಮನಸ್ಸಿದ್ದ ಇದನ್ನ ನೋಡ್ತಾರ. ಅವ್ರ ಮಗಗ ಹುಡುಗಿ ಹುಡುಕಾಕತ್ತಾರ, ಹಿಂಗಾಗಿ ಒಂದ್ಸಲ ತೋರಿಸಿ ನೋಡಲ್ಲ. ನಾನು ಬೇಕಾದ್ರೆ ಸಾವ್ಕಾರ ಹೇಳ್ತೀನಿ. ಬ್ಯಾಡಪ್ಪ ಬ್ಯಾಡ, ನಾವು ಭಾಳ ಬಡವ್ರ ಮಂದಿ, ಅವರು ದೊಡ್ಡ ಸಾವ್ಕಾರ, ನಮಗೆ ಅವ್ರಿಗೆ ಸರಿ ಹೊಂದಂಗಿಲ್ಲ. ನಾ ಯಾವುದೋ ಒಂದು ಸಣ್ಣ ಕಂಪ್ನಿ ಕೆಲಸ ಮಾಡೋನ್ನ ಅಳಿಯನ್ ನೋಡಿ ಮದುವೆ ಮಾಡಿ ಕೊಟ್ಟು ಬಿಡ್ತೀನಿ. ಭಾಳ ನಾನು ಇದನ್ನು ಮಾಡೋದಿಲ್ಲಪ್ಪ. ಶಿವಪ್ಪ, ನನ್ನ ಮಾತು ಕೇಳು ಶಿವಪ್ಪ. ರುದ್ರಪ್ಪ, ನಾನು ಯಾಕೆ ಸರಿ ಬರೋಲ್ತಿದ್ದ, ನಾ ಹೋಗ್ಬೇಕು. ಸರಿ, ದಾರಿ ಬಿಡು.
ಏ ಶಿವಪ್ಪ ತಡಿಯೋ, ಎದಕ್ಕೆ ಇದನ್ನ ಮಾಡ್ತಿ? ನಾ ಹೇಳೋ ಮಟ್ಟ ಕೇಳ. ಹಾಂ, ನಿನ್ನ ಮಗಳು ವಯಸ್ಸಿಗೆ ಬಂದಾಳ, ಅವ್ರ ಮಗನೂ ವಯಸ್ಸಿಗೆ ಬಂದಾನ, ಅವಂಗೂ ನೋಡಾಕತ್ತಾರ. ಅಷ್ಟೋ ಮೇಲಾಗೆ ಇಬ್ರು ಸಣ್ಣರಿದ್ದಾಗ ಆಡ್ತಿದ್ರಂತ ಅವ್ರ. ರುದ್ರಪ್ಪ, ಸಣ್ಣರಿದ್ದಾಗ ಯಾರೋ ಎಲ್ಲರೂ ಆಡ್ತಾರ. ದೊಡ್ಡವರಾದ್ಮೇಲೆ ಅವ್ರವ್ರ ವರ್ಚಸ್ಸು ಅವ್ರವ್ರದ್ದು ಎಲ್ಲರೂ ಚೇಂಜ್ ಆಕತಿ. ಮನೆತನಕ್ಕೆ ಹೊಂದದಾರಿಗೆ ಕೊಡ್ಬೇಕು. ಮನೆತನಕ್ಕೆ ಹೊಂದಲ್ದಾರಿಗೆ ಇದನ್ನ ಮಾಡ್ಯಾರ, ಸಂಬಂಧ ಬೆಳೆಸಿರ ಊರೇನು ಮಾತಾಡ್ತೈತಿ? ಅಲ್ಲೋ 4 ಮಂದಿ ಏನು ಮಾತಾಡ್ತಾರೆ ನನ್ನ ಬಗ್ಗೆ, ಅದನ್ನು ವಿಚಾರ ಮಾಡ್ಯಾನ. ಗೊತ್ತೋಪ, ನೀ ಭಾಳ ಸ್ವಾಭಿಮಾನದ ಮನುಷ್ಯ ಅಂತಂದ ನನಗಷ್ಟ ಅಲ್ಲ, ಊರ್ ಮಂದಿಯ ಮಾತಾಡ್ತಾರೆ ನಿನ್ನ ಬಗ್ಗೆ. ಮತ್ತೆ ಆಯ್ತಾ, ನಿನಗೇನು ಅಭ್ಯಂತರ ಇರಲಿಲ್ಲ. ಸಾವುಕಾರಿಗೆ ಕೊಡೋದು ಇದು ಬಿಟ್ರೆ, ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಬಿಟ್ರೆ ನಿನಗೇನು ಅಭ್ಯಂತರ ಇಲ್ಲ, ಹೌದಿಲ್ಲ? ನೋಡ್ರದ್ರಪ್ಪ, ಲಕ್ಷ್ಮಿ ಕದ ತಟ್ಟದಾಗ ತೆಗೆದು ಬಿಡ್ಬೇಕು. ಏನು ಜೀವನದಾಗ ಒಂದೇ ಸಲ ಕದ ತಟ್ತಾಳ ಲಕ್ಷ್ಮಿ. ಈಗ ಹೇಳಕತ್ತೀನಿ, ಒಂದು ಸಲ ನಿಮ್ಮ ಮಗಳನ್ನ ಕೇಳ. ಆಕಿ ಹ್ಞೂ ಅಂದ್ರೆ ಒಂದಿನ ನೋಡಕ್ಕೆ ಬರ್ತಾರವ್ರ, ನಾನು ಹೇಳ್ತೀನಿ. ಅದೃಷ್ಟ ಚಲೋ ಇದ್ರೆ ನಿನ್ನ ಟೈಮ್ ಯಾಕೆ ಚೇಂಜ್ ಆಗಬಾರ್ದು ಶಿವಪ್ಪನ? ನೀ ಹೇಳೋದು ಒಂದ್ರಾಗ ಅರ್ಥ ಐತಿ ರುದ್ರಪ್ಪ. ನನಗೂ ಯಾಕೆ ಮನಸ್ಸು ಕಳಕಳ ಅನ್ನತೈತಿ. ಏನು ಕಳಕಳನೂ ಇಲ್ಲ, ಕುಳಕಳನೂ ಇಲ್ಲ. ನಾ ಹೇಳ್ದಂಗೆ ಮಾಡಿ ಶಿವಪ್ಪನ. ಏನು ಅವರು ನೋಡಾಕತ್ತಾರ, ನಾ ಹೋಗಿ ಹೇಳ್ತೀನಿ, ಹಿಂಗೆ ತೋರ್ಸಾಕತ್ತಾರಿ ನೋಡ್ತೇನ್ರಿ ಅಂತಂದು, ನೋಡ್ತೀರೇನ್ರಿ ಅಂತಂದು ಕೇಳ್ತೀನಿ. ನೀನು ನಿನ್ನ ಮಗಳಿಗೆ ಒಂದು ಮಾತು ಕೇಳು, ನೋಡಕ್ಕೆ ಬರಾಕತ್ತಾರವ, ರೆಡಿ ಹಾಕ್ತೇನ, ಕುಂದಿರ್ತೇನ ಅಂತ ನೋಡ್ತೇನೆ ಅಂತಂದು ಒಂದು ಮಾತು ಕೇಳಿ ನೋಡು. ಹಂಗೆ ಮಾಡ್ಲ್ಯಾ? ಆಯ್ತಾಳ ಹೋದ್ರಪ್ಪ. ನಾನು ಒಂದು ಸಲ ನನ್ನ ಮಗಳನ್ನ ಕೇಳ್ತೀನಿ, ಕೇಳಿ ಹೇಳ್ತೀನಿ ನಿನಗೆ. ಆಯ್ತು, ಚಲೋ ಆಯ್ತಾ? ಒಂದು ಸಲ ನಿನ್ನ ಮಗಳನ್ನ ಕೇಳೆ ನನಗೆ ನಾಳೆ ಹೇಳ್ತೆ ಹಂಗಾರ? ನಾಳೆ ಹೆಂಗೆ ರುದ್ರಪ್ಪ? ನಾಳೆ ಹಂಗೆ ಹೇಳಿ, ಒಂದು 2 ದಿನ ಟೈಮ್ ಕೊಡು ನನಗೆ, ನಾ ಹೇಳ್ತೀನಿ. ಇಲ್ಲೋಪ, ನಾನು ಮತ್ತೆ ಅವ್ರಿಗೆ ಬೇರೆ ನೋಡ್ತಿರ್ತಾರ ಅವ್ರ. ಹೇಳಿ ನಾಳೆ ಹೇಳಿ, ಇವತ್ತು ಕೇಳು ನಿನ್ನ ಮಗಳಿಗೆ, ನಾಳೆ ಹೇಳಿ ನನಗೆ. ತಲೆ ಕೆಡ್ಸ್ಕೊಬೇಡ, ನಿನ್ನ ಮಗಳು ಅಂತಾಳ, ಮಸ್ತ್ ಅದಾರ ಅವ್ರು, ಸಂಸಾವಕಾರ ಭಾರಿ ಹೀರೋ ಇದ್ದಂಗೆ ಅದಾರ ಅವರು. ಆಕಿನೂ ನೋಡ್ಯಾಳ ಈಗ. ಹೌದಾ? ಆಯ್ತಳಪ್ಪ, ನಮ್ದೇನಿಲ್ಲಪ್ಪ, ಮಾಡ್ಕೊಳ್ಳಾರ್ದ ಇಷ್ಟ. ನನಗೆ ಒಂದು ಯಾವುದು ಮಾತು ಬರಲಿಲ್ಲ ಅಂದ್ರೆ ಸಾಕು, ಊರ್ ಮಂದಿಯಾಗ ಸಾವುಕಾರಿಗೆ ಮಗಳನ್ನ ಕೊಟ್ಟ, ರೊಕ್ಕ ನೋಡಿದ, ದುಡ್ಡು ನೋಡಿದ ಅಂತಂದು ಮಾತು ಬರಬಾರ್ದು ಅನ್ನೋದು ಅಷ್ಟ. ಹಂಗೆ ಬರುತ್ತೋ ಶಿವಪ್ಪನ? ಸಾವುಕಾರ ಇದನ್ನು ಮಾಡಿರ, ನೀ ಮನಸ್ಸು ಮಾಡಿರಿ, ನಿಂಗೆ ಹೆಂಗೆ ಬರುತ್ತೆ ಮಾತು? ಬಿಡು, ಊರ್ ಮಂದಿ 108 ಮಾತಾಡ್ತಾರೆ, ಅದನ್ನು ತಲೆ ಕೆಡಿಸ್ಕೋಬೇಡ. ಆಯ್ತಳಪ್ಪ, ನೀ ಎಷ್ಟು ಹೇಳಕತ್ತಿ, ಎಲ್ಲ ಶಿವನಿಚ್ಛೆ. ಕೇಳೆ ನನಗೆ ನಾಳೆ ಹೇಳು ಏನಂಬುದು ಅಂತಂದು. ಆಯ್ತಳ. ಶಿವಪ್ಪ, ಏನಪ್ಪ ನಿನ್ನ ಆಟ? ಅಲ್ಲ, ನಾವು ಹಾಲು ಮಾರ್ಕೊಂಡು ದುಡ್ಕೊಂಡು ತಿನ್ನೋ ಮಂದಿ, ನಮಗೆ ಸಾವುಕಾರ ಮನೆ ಸಂಬಂಧ ಬೆಳೆಸೋದು ಎಷ್ಟು ಸರಿ ಎಷ್ಟು ತಪ್ಪು ನನಗಂತೂ ಗೊತ್ತಾವಲ್ತ. ಇವ ನೋಡ್ರಿ ಹಿಂಗೆ ಹೇಳಕತ್ತಾನ. ನೀನ ನಡೆಸ್ಬೇಕಪ್ಪ ಇಲ್ಲಿಂದ ನಮ್ಮ ಜೀವನ.